ಹೆಲೋ ಎವ್ರಿವನ್. ನಾನಿವತ್ತು ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂದ್ಕೊತಾ ಇದ್ದೆ. ಯಾಕೋ ಸ್ವಲ್ಪ ಡ್ಯಾಂಡ್ರಫ್ ಆದಂಗೆ ಆಗಿತ್ತು ಮತ್ತು ಹೇರೆಲ್ಲ ಸ್ವಲ್ಪ ರಫ್ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಒಂದು ಹೋಮ್ ರೆಮಿಡಿನೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮೆಂತ್ಯನೂ ನೆನೆ ಹಾಕಿಟ್ಟಿದ್ದೆ ನೈಟೇ. ಒಂದು ಸ್ಪೂನ್ 2 ಸ್ಪೂನ್ ನಿಮ್ಮ ಹೇರಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ 2 ಸ್ಪೂನ್ ಅಷ್ಟು ರಾತ್ರಿಯೇ ನೆನೆ ಹಾಕಿಟ್ಕೊಂಡ್ರೆ ಬೆಳಿಗ್ಗೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಒಂದು ಈರುಳ್ಳಿ ಹಾಕ್ಕೋತೀನಿ ಸಣ್ಣದು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೆ, ಕರಿಬೇವು ಇರಲಿಲ್ಲ. ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕೂದಲಿಗೆ ಹಚ್ಚೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಹೇರ್ ಸ್ವಲ್ಪ ರಫ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲು ಹಾಕ್ಕೋತೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಂಬ ದಪ್ಪಗೂ ಬೇಡ ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ನೀಟಾಗಿ ಈ ಥರ ಒಂದೊಂದೇ ನೀಟಾಗಿ ಎಳೆ ತೊಗೊಂಡು ಹಚ್ಕೋಬೇಕು. ಅಂದರೆ ನೆತ್ತಿಗೆ ತಾಗಬೇಕು, ಒಳಗಡೆ ಹೇರ್ ಬುಡಕ್ಕೆಲ್ಲ ಸ್ಪ್ರೆಡ್ ಹಚ್ಕೊತಿದ್ದಂಗೆ ನಮಗೆ ತಣ್ಣಗೆ ಅನಿಸುತ್ತೆ. ಅದೇ ಥರ ಫುಲ್ ಒಂದೊಂದು ಎಳೆ ಸ್ವಲ್ಪ ತಗೊಂಡು ಎಲ್ಲ ನೀಟಾಗಿ ಹಚ್ಬೇಕು. ತುಂಬ ನುಣ್ಣಗೆ ರುಬ್ಕೊಂಡಿದ್ರೆ ಚೆನ್ನಾಗಿ ಹಚ್ಕೊಳ್ಳೋಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಕಾಳೆಲ್ಲ ಕೈಗೆ ಬಂದು ಕೆಳಗೆ ಉದುರು ಹೋಗ್ತಾ ಇರುತ್ತೆ. ಸೊ ಈ ರೀತಿ ನಾನು ಒಂದೊಂದು ಸೈಡಿಂದ ತಗೊಂಡು ನೀಟಾಗಿ ಎಲ್ಲ ಕಡೆನೂ ಹಚ್ಕೋತೀನಿ. ಆವಾಗ ಸ್ವಲ್ಪ ಡ್ಯಾಂಡ್ರಫು ಕಡಿಮೆ ಆಗಿ ಈ ಹೇರು ಸ್ವಲ್ಪ ರಫ್ ಆಗಿರೋದನ್ನು ತಡೆಯುತ್ತೀರು. ನಾನು 15 ಡೇಸಿಗೆ ಒಂದು ಸಲ ಆದರೂ ಹಚ್ಕೋತೀನಿ, ನಂಗೆ ತುಂಬ ವರ್ಕ್ ಆಗುತ್ತಿದ್ದು. ನೋಡಿ ಈ ಥರ ಫುಲ್ಲಾಗಿ ನೀಟಾಗಿ ಹಚ್ಕೊಂಡು 1 ಅವರ್ ಬಿಟ್ಟರೆ ಸಾಕು. ಟೈಮ್ ಇಲ್ಲಾಂದರೆ ಹಾಫ್ ಆನ್ ಅವರು ಆಗುತ್ತೆ, ಇಲ್ಲಾಂದರೆ 1 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಆಯಿತು. ಶಾಂಪು ಏನು ಹಾಕೋದು ಬೇಡ. ನೋಡಿ ಹೇರ್ ಎಷ್ಟು ಸಾಫ್ಟ್ ಆಗಿದೆ ಅಂತ, ನೀವು ಟ್ರೈ ಮಾಡಿ. ಬಾಯ್.